ಮಾರ್ಚ್ 3ನೆಯ ತಾರೀಕು ಮಂಗಳವಾರದ ದಿನ ಗ್ರಸ್ತೋದಯ ಸಂಪೂರ್ಣ ರಕ್ತಚಂದ್ರ ಗ್ರಹಣ ಏರ್ಪಡಲಿದೆ. ಗ್ರಹಣದ ನಿಖರ ಸಮಯ ಏನು, ಈ ದಿನ ಯಾವ ನಿಯಮಗಳನ್ನು ಪಾಲಿಸಬೇಕು, ಸ್ನಾನ ಮಂತ್ರಾದಿ ಜಪಗಳನ್ನು ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು, ಗ್ರಹಣ ಮುಗಿದ ಮೇಲೆ ಮನೆಯಲ್ಲಿ ಯಾವ ನಿಯಮಗಳನ್ನು ಪಾಲಿಸಬೇಕು, ಯಾವ 4 ರಾಶಿಯವರು ಈ ಗ್ರಹಣವನ್ನು ಅಪ್ಪಿತಪ್ಪಿಯೂ ನೋಡಬಾರದು, 12 ರಾಶಿಗಳಲ್ಲಿ ಶುಭ ಹಾಗೂ ಅಶುಭ ಫಲ ಯಾರಿಗೆ ಸಿಗುತ್ತದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಮಾರ್ಚ್ 3ನೆಯ ತಾರೀಕು ಜರುಗುವ ಚಂದ್ರಗ್ರಹಣವು ಜಪಾನ್, ಬಾಂಗ್ಲಾದೇಶ, ಚೀನಾ, ಬ್ಯಾಂಕಾಕ್, ಬ್ರೆಜಿಲ್, ಇಂಡೋನೇಷಿಯಾ, ಸೌತ್ ಆಫ್ರಿಕಾ, ಸಿಂಗಪೂರ್, ಆಸ್ಟ್ರೇಲಿಯಾ, ನಾರ್ತ್ ಅಮೆರಿಕಾ ಜೊತೆಗೆ ನಮ್ಮ ಭಾರತದಲ್ಲಿಯೂ ಈ ಗ್ರಹಣ ಗೋಚರಿಸುತ್ತದೆ. ಮಧ್ಯಾಹ್ನದ ಸಮಯದಲ್ಲಿ ಆರಂಭವಾಗುವ ಚಂದ್ರಗ್ರಹಣ ಕತ್ತಲಾದ ಮೇಲೆ ನಮ್ಮ ಕಣ್ಣಿಗೆ ಕಾಣುವುದು ಕೇವಲ 10ರಿಂದ 15 ನಿಮಿಷಗಳ ಕಾಲವಷ್ಟೇ. ಇದನ್ನು ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಕರೆಯಲಾಗುತ್ತೆ. ಮಧ್ಯಾಹ್ನ 3 ಗಂಟೆ 18 ನಿಮಿಷಕ್ಕೆ ಗ್ರಹಣದ ಸ್ಪರ್ಶಕಾಲ ಇರುತ್ತದೆ. ಗ್ರಹಣದ ಮೋಕ್ಷಕಾಲ ಸಂಜೆ 6 ಗಂಟೆ 48 ನಿಮಿಷ. ರಕ್ತಚಂದ್ರ ಗ್ರಹಣವು ಪೂರ್ವ ನಕ್ಷತ್ರದಲ್ಲಿ ಸಿಂಹರಾಶಿಯಲ್ಲಿ ಜರುಗಲಿದ್ದು ಇದು ಅತ್ಯಂತ ಶಕ್ತಿಶಾಲಿ ಹಾಗೂ ವಿಶೇಷ ಗ್ರಹಣ ಏನಾಗಿರುವುದಿಲ್ಲ. ಆಕಾಶದಲ್ಲಿ ಸೂರ್ಯನು ಇದ್ದಾಗ ಅಂದರೆ ಸೂರ್ಯ ಕಾಣಿಸುವ ಸಮಯದಲ್ಲಿ ಗ್ರಹಣ ಏರ್ಪಟ್ಟರೆ ಚಂದ್ರಗ್ರಹಣವನ್ನು ನಾವು ಸೂರ್ಯ ಮುಳುಗಿದ ನಂತರವೇ ಆಚರಿಸಬೇಕು. ಇಲ್ಲಿ ನಮಗೆ ಗ್ರಹಣ ಆಚರಿಸಲು ಸಿಗುವಂತಹ ಸಮಯ ಕೇವಲ 10ರಿಂದ 15 ನಿಮಿಷಗಳ ಕಾಲ ಮಾತ್ರ. ಈ ಅಲ್ಪ ಅವಧಿಯಲ್ಲಿ ಅತಿ ಬೇಗನೆ ಸ್ನಾನ ಜಪ ಇತ್ಯಾದಿಗಳನ್ನು ಮಾಡಲು ಪ್ರಯತ್ನಿಸಬೇಕು. ದೇವತಾ ಸ್ತೋತ್ರ ಮಂತ್ರ ಜಪ ಅನುಷ್ಠಾನಗಳನ್ನು ಈ ಕಡಿಮೆ ಅವಧಿಯಲ್ಲಿಯೇ ಮುಗಿಸಬೇಕು. ಮಾರ್ಚ್ 3 ಮಂಗಳವಾರ ಮಧ್ಯಾಹ್ನ 12 ಗಂಟೆಯ ಒಳಗೆ ಭೋಜನ ಇತ್ಯಾದಿಗಳನ್ನು ಮುಗಿಸಿರಬೇಕು. 12 ಗಂಟೆಯ ನಂತರ ಗ್ರಹಣ ಮುಗಿಯುವ ತನಕ ಆಹಾರ ಸ್ವೀಕರಿಸಬಾರದು. ಸಾಮಾನ್ಯವಾಗಿ ಗ್ರಹಣದ ದಿನಗಳಂದು ಗರ್ಭಿಣಿ ಸ್ತ್ರೀಯರು ಮನೆಯ ಹೊರಗಡೆ ಬಾರದೆ ಆದಷ್ಟು ಜಾಗ್ರತೆಯನ್ನು ವಹಿಸಬೇಕು. ಅದರಲ್ಲೂ 7-8 ತಿಂಗಳು ತುಂಬಿರುವಂತಹ ಗರ್ಭಿಣಿ ಸ್ತ್ರೀಯರು ಹೆಚ್ಚಿನ ಜಾಗ್ರತೆಯನ್ನು ವಹಿಸತಕ್ಕದ್ದು. ಸಾಧ್ಯವಾದರೆ ನಿಮ್ಮ ಮನೆಗಳ ಮೇಲೆ ದರ್ಬೆ ಕಡ್ಡಿಗಳನ್ನು ಇರಿಸಿ. ಮನೆಯ ಒಳಗೆ ಇರುವಂತಹ ನೀರು, ಆಹಾರ ಪದಾರ್ಥಗಳ ಮೇಲೆ ಮರೆಯದೆ ದರ್ಬೆ ಕಡ್ಡಿಗಳನ್ನು ಗ್ರಹಣಕ್ಕೂ ಮುನ್ನವೇ ಹಾಕಿಡಬೇಕು. ಗ್ರಹಣ ಮುಗಿದ ನಂತರ ಮನೆಯನ್ನು ಮತ್ತೊಮ್ಮೆ ಶುಚಿಗೊಳಿಸಿ ಹಸುವಿನ ಗಂಜಲ, ಅರಿಶಿಣ ನೀರಿನಿಂದ ಮನೆಯನ್ನು ಒರೆಸಿ ದೇವರ ಪೂಜೆಯನ್ನ ಮಾಡಿಕೊಳ್ಬಹುದು. ವರ್ಷದಲ್ಲಿ ಎಷ್ಟೇ ಗ್ರಹಣಗಳು ಬಂದರೂ ಯಾವುದೇ ಗ್ರಹಣಗಳು ಬಂದರೂ ಭಯಭೀತರಾಗಬಾರದು. ಇದು ಪ್ರಕೃತಿಯ ಒಂದು ನಿಯಮವಾಗಿರುತ್ತೆ. ರಾಶಿ ಫಲಗಳ ಮೇಲೆ, ದೇಶಾದಿಗಳ ಮೇಲೆ ಗ್ರಹಣದ ಪ್ರಭಾವವು ಕೇವಲ 3 ತಿಂಗಳುಗಳ ಕಾಲ ಇರುತ್ತದೆ. ರಾಶಿಗಳ ಮೇಲಾಗುವ ಶುಭ ಅಥವಾ ಅಶುಭ ಫಲಗಳು 3 ತಿಂಗಳುಗಳ ಕಾಲ ಮಾತ್ರ ಇರುತ್ತದೆ. ಈ ಬಾರಿ ಜರುಗುವಂತಹ ಚಂದ್ರಗ್ರಹಣವು ಸಿಂಹ ರಾಶಿಯ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತದೆ. ಆದ್ದರಿಂದ ಈ ರಾಶಿಯವರು ಮಾತ್ರ ದಾನ ಧರ್ಮ ಇತ್ಯಾದಿಗಳನ್ನು ಸ್ವಲ್ಪ ಹೆಚ್ಚಾಗಿ ಮಾಡಿಕೊಳ್ಬೇಕು. ಗ್ರಹ ಶಾಂತಿಯನ್ನ ಮಾಡಿಕೊಳ್ಬೇಕು. ಚಂದ್ರನನ್ನ ಸ್ಮರಿಸುತ್ತಾ ಬಿಳಿ ಬಣ್ಣದ ವಸ್ತುಗಳನ್ನು ದಾನವಾಗಿ ನೀಡಬೇಕು. ಬೆಳ್ಳಿ ಲೋಹದಲ್ಲಿ ತಯಾರು ಮಾಡಿದ ಚಂದ್ರಬಿಂಬ ಆಗಿರ್ಬೋದು, ಸರ್ಪದ ಆಕೃತಿ ಆಗಿರ್ಬೋದು, ಬಿಳಿ ಬಣ್ಣದ ವಸ್ತ್ರ ಆಗಿರ್ಬೋದು, ಅಕ್ಕಿ, ತಾಮ್ರದ ಪಾತ್ರೆ, ಎಳ್ಳು, ಹುರುಳಿಕಾಳು ಈ ರೀತಿಯ ವಸ್ತುಗಳನ್ನು ದಾನವಾಗಿ ನೀಡಬೇಕು. ಸಿಂಹರಾಶಿ, ಕನ್ಯಾ ರಾಶಿ, ಮಕರ ರಾಶಿ ಹಾಗೂ ವೃಷಭ ರಾಶಿಗೆ ಈ ಗ್ರಹಣದ ಪ್ರಭಾವದಿಂದ ಸ್ವಲ್ಪ ಅಶುಭ ಫಲಗಳು ಉಂಟಾಗುತ್ತದೆ. ಆದಷ್ಟು ಚಂದ್ರಶಾಂತಿ, ಚಂದ್ರನಿಗೆ ಸಂಬಂಧಪಟ್ಟಂತಹ ಮಂತ್ರ ಜಪ ಅನುಷ್ಠಾನಗಳನ್ನು ಗ್ರಹಣದ ಕಾಲದಲ್ಲಿ ಅಥವಾ ಗ್ರಹಣ ಮುಗಿದ ನಂತರ ಕೆಲ ದಿನಗಳ ಕಾಲ ತಪ್ಪದೆ ಮಾಡಬೇಕು. ಇದು ಕೇತುಗ್ರಸ್ತ ಚಂದ್ರಗ್ರಹಣ ಆಗಿರುವುದರಿಂದ ಹುರುಳಿಕಾಳನ್ನು ಈ 4 ರಾಶಿಯವರು ಅತಿ ಮುಖ್ಯವಾಗಿ ದಾನವಾಗಿ ನೀಡಬೇಕು. ಇನ್ನು ಧನಸ್ಸು, ಕುಂಭ, ಮೇಷ ಹಾಗೂ ಕರ್ಕಾಟಕ ರಾಶಿಯವರು ಮಧ್ಯಮ ಫಲಗಳನ್ನು ನೋಡುತ್ತಾರೆ. ಈ ಬಾರಿ ಚಂದ್ರಗ್ರಹಣದಿಂದ ಈ 4 ರಾಶಿಯವರಿಗೆ ಶುಭ ಹಾಗೂ ಅಶುಭ ಫಲಗಳ ಮಿಶ್ರ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ತುಲಾ, ವೃಶ್ಚಿಕ, ಮೀನ ಮತ್ತು ಮಿಥುನ ರಾಶಿಯವರಿಗೆ ಶುಭ ಫಲಗಳು ಗ್ರಹಣದ ಪ್ರಭಾವದಿಂದ ಏರ್ಪಡುತ್ತದೆ. ಗ್ರಹಣ ಕಾಲದಲ್ಲಿ 12 ರಾಶಿಯವರು ಕೂಡ ಗ್ರಹಣದ ನಿಯಮಗಳನ್ನು ಪಾಲಿಸಲೇಬೇಕು. ಗ್ರಹಣದ ಪುಣ್ಯಕಾಲ ಸಮಯದಲ್ಲಿ ಮಲಮೂತ್ರ ವಿಸರ್ಜನೆಯನ್ನು ಮಾಡಬಾರದು, ದೂರ ಪ್ರಯಾಣವನ್ನು ಆರಂಭಿಸಬಾರದು, ನಿದ್ರೆಯನ್ನ ಮಾಡಬಾರದು, ಚೂಪಾದ ಹರಿತವಾದ ವಸ್ತುಗಳನ್ನು ಸ್ಪರ್ಶ ಮಾಡುವುದು, ಬಳಸುವುದು ಮಾಡಬಾರದು, ಮಾಂಸಾಹಾರ ಸೇವನೆ ಮಾಡಬಾರದು. ಗ್ರಹಣದ ಪುಣ್ಯಕಾಲ ಸಮಯದಲ್ಲಿ ಕಿರುಚುವುದು, ವಾದ ವಿವಾದಗಳು, ಜಗಳ ಮಾಡುವುದು, ಮತ್ತೊಬ್ಬರಿಗೆ ನಿಂದನೆ ಮಾಡುವುದು ಮಾಡಬಾರದು. ಬದಲಿಗೆ ಇಷ್ಟದೇವರ ಮಂತ್ರ ಜಪ, ಇಷ್ಟದೇವರಿಗೆ ಸಂಬಂಧಿಸಿದ ಸಂಕಲ್ಪ ಪ್ರಾರ್ಥನೆಗಳನ್ನ ಮಾಡಿಕೊಳ್ಳಬೇಕು. ಎಲ್ಲ ರಾಶಿಯವರು ಅಕ್ಕಿ, ಗೋಧಿ ಹಾಗೂ ಹಾಲನ್ನು ಚಂದ್ರನನ್ನು ನೆನೆಯುತ್ತಾ ಗ್ರಹಣ ಮುಗಿದ ದಿನವೇ ಅಥವಾ ಮರುದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವರ ಪೂಜೆಗಳನ್ನು ಮುಗಿಸಿ ದಾನವಾಗಿ ನೀಡಬಹುದು. ಗ್ರಹಣದ ಕಾರಣದಿಂದ ಯಾರೂ ಕೂಡ ಕೋಟ್ಯಾಧಿಪತಿಯಾಗುವುದಿಲ್ಲ. ಗ್ರಹಣದಿಂದ ಯಾರೂ ಬೀದಿಗೆ ಬೀಳುವುದಿಲ್ಲ. ಜೀವನದ ಹಾದಿಯಲ್ಲಿ ಚಿಕ್ಕದಾಗಿ ಬದಲಾವಣೆಗಳು ಆಗುತ್ತವೆ ಹೊರತು
ಹೊರತು ಇದ್ದಕ್ಕಿದ್ದಂತೆ ಕೋಟೀಶ್ವರರು ಯಾರೂ ಕೂಡ ಆಗಲು ಸಾಧ್ಯವಿಲ್ಲ. ಕೆಲವರು ಕೆಲ ಯೂಟ್ಯೂಬ್ ಚಾನೆಲ್ಗಳಲ್ಲಿ ರಾಶಿಗಳ ಬಗ್ಗೆ ಅಸತ್ಯವನ್ನು ನುಡಿದು ಜನರ ನಂಬಿಕೆಯ ಜೊತೆ ಆಟವಾಡುತ್ತಿದ್ದಾರೆ. ವ್ಯಕ್ತಿಗತ ಜಾತಕ, ವ್ಯಕ್ತಿಯ ಕರ್ಮಫಲಗಳ ಅನುಸಾರವೇ ಆತನಿಗೆ ಶುಭ ಹಾಗೂ ಅಶುಭ ಫಲಗಳು ಸಿಗುತ್ತವೆ. ಈ ರೀತಿಯ ಗ್ರಹಣಗಳು ಏರ್ಪಟ್ಟಾಗ ಆ ಫಲಗಳಲ್ಲಿ ಸ್ವಲ್ಪ ಏರುಪೇರು ಉಂಟಾಗಬಹುದು ಹೊರತು ದೊಡ್ಡ ಮಟ್ಟದ ಬದಲಾವಣೆಗಳು ಏಕಾಏಕಿ ಆಗುವುದಿಲ್ಲ. ಇನ್ನು ಕೊನೆಯದಾಗಿ ಅತಿ ಮುಖ್ಯವಾಗಿ ಗ್ರಹಣದ ಪುಣ್ಯಕಾಲ ಸಮಯದಲ್ಲಿ ಮನೆಯ ಸದಸ್ಯರು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿಗಳನ್ನು ಹೇಳ್ಕೊಂಡು ಚಂದ್ರ ಹಾಗೂ ಇಷ್ಟ ದೇವರು, ಕುಲದೇವರನ್ನು ನೆನೆಯುತ್ತಾ ಒಂದು ಚಿಕ್ಕ ಸಂಕಲ್ಪವನ್ನ ಮಾಡಿಕೊಳ್ಳಿ. ಗ್ರಹಣದ ಪ್ರಭಾವದಿಂದ ಯಾವುದೇ ಅಶುಭ ಫಲಗಳು ಉಂಟಾದರೂ ಅದರ ಫಲವನ್ನು ಅನುಭವಿಸುವಂತಹ ಶಕ್ತಿ ನೀಡಿ ನಮ್ಮ ಕುಟುಂಬಕ್ಕೆ ಹಾಗೂ ಕುಟುಂಬದಲ್ಲಿರುವಂತಹ ಪ್ರತಿ ಸದಸ್ಯರಿಗೂ ಗ್ರಹಗಳ ಅನುಕೂಲ ಸಿಗಲಿ ಎಂದು ನವಗ್ರಹ ಸ್ತೋತ್ರ ಪಾರಾಯಣ ಮಾಡೋದಾಗಿರ್ಬೋದು. 9 ಗ್ರಹಗಳಿಗೆ ವಿಧ ವಿಧವಾಗಿ ಬೇಡಿಕೊಳ್ಳುವುದನ್ನ ಮರೆಯದೆ ಮಾಡಿ. ಚಂದ್ರಗ್ರಹಣದ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.